Hello friends. Welcome to Unique Tech for Blind YouTube channel. If you like the technology information we are providing, then subscribe to our YouTube channel and press the bell icon next to it. Also, if you want to join our WhatsApp group, contact us. This is our WhatsApp number 636-106-7936. ಹಾಯ್ ಹಲೋ ಫ್ರೆಂಡ್ಸ್ ಇದುವರೆಗೂ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇಮೇಜ್ ಡಿಸ್ಕ್ರಿಪ್ಷನ್ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ. ಹಾಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲಲ್ಲೂ ಕೂಡ ಅದ್ರ ಬಗ್ಗೆ ನಾವು ಸುಮಾರು ವಿಡಿಯೋಸ್ಗಳನ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಇಮೇಜ್ ಡಿಸ್ಕ್ರಿಪ್ಷನ್ ಅಂದರೆ ಸ್ವಲ್ಪ ನಿಮಗೆ ಮಾಹಿತಿನ ತಿಳಿಸ್ಕೊಟ್ಬಿಡ್ತೀನಿ. ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವ್ರಿಗೆ ಇನ್ನೊಂದು ಸ್ವಲ್ಪ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಫ್ರೆಂಡ್ಸ್, ಈ ಇಮೇಜ್ ಡಿಸ್ಕ್ರಿಪ್ಷನ್ ಅಂದ್ರೆ ಇಮೇಜಲ್ಲಿ ಏನಾರ ಒಂದು ಫ್ಲವರ್ ಇರ್ಬೋದು, ಏನಾರ ಅನಿಮಲ್ ಇರ್ಬೋದು, ಆ ಅನಿಮಲ್ ಯಾವ ಕಲರ್ ಇದೆ, ಆ ಫ್ಲವರ್ ಯಾವ ಕಲರ್ ಇದೆ, ಮತ್ತೆ ಆ ಫ್ಲವರ್ ಅಥವಾ ಆ ಅನಿಮಲ್ ಪಕ್ಕದಲ್ಲಿ ಏನೇನಿದೆ ಅಂತ ಈ ಇಮೇಜ್ ಡಿಸ್ಕ್ರಿಪ್ಷನ್ ಮಾಡಿಸಿದಾಗ ನಮಗೆ ಗೊತ್ತಾಗುತ್ತೆ. ಅದ್ರ ಬಗ್ಗೆ ನಾವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸುಮಾರು ವಿಡಿಯೋಸ್ಗಳು ಮಾಡಿದ್ದೀವಿ. ಅದನ್ನ ಯಾರು ಇನ್ನೂ ನೋಡಿಲ್ಲ ನೀವು ಕೂಡ ಇವಾಗೆ ನೋಡ್ಕೊಳ್ಳಿ. ಅದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಂದರೆ ಆ ವಿಡಿಯೋದಲ್ಲಿ ಎಷ್ಟು ಜನ ಡ್ಯಾನ್ಸ್ ಆಡ್ತಾ ಇದ್ದಾರೆ, ಮತ್ತು ಅವ್ರು ಯಾವ ಕಲರ್ ಡ್ರೆಸ್ ಹಾಕೊಂಡಿದ್ದಾರೆ, ಅವ್ರ ಪಕ್ಕ ಏನೇನಿದೆ ಅಂತ ಫುಲ್ಲು ನಮಗೆ ಡಿಸ್ಕ್ರಿಪ್ಷನ್ನ ಕೊಡುತ್ತೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ನಾವು ತಿಳ್ಕೊತಾ ಹೋಗೋಣ. ಓಕೆ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡುವ ಮುಂಚೆ ಫ್ರೆಂಡ್ಸ್, ನಮ್ಮ ಚಾನಲ್ಗಿನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಫ್ರೆಂಡ್ಸ್, ನಾವು ಮಾಡೋ ಟ್ಯುಟೋರಿಯಲ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಮತ್ತೆ ತಡ ಯಾಕೆ, ಬನ್ನಿ ಫ್ರೆಂಡ್ಸ್, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವಾಗ ನಾವು ಪ್ಲೇಸ್ಟೋರ್ನ ಓಪನ್ ಮಾಡೋಣ. ನಮಗೆ ಬೇಕಾಗಿರೋ ಆ್ಯಪು ನಮಗೆ ಆ ಪ್ಲೇಸ್ಟೋರಲ್ಲೇ ಸಿಗುತ್ತೆ. ನಿಮಗೆ ಸರ್ಚ್ ಮಾಡಿ ತೋರಿಸ್ತೀನಿ. ಹಾಗೆ ಆ ಅಪ್ಲಿಕೇಶನ್ ನಿಮಗೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀವಿ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಕೂಡ ಹಾಕಿರ್ತೀವಿ, ನೀವು ಪಡ್ಕೋಬೋದು. ಬನ್ನಿ ಫ್ರೆಂಡ್ಸ್, ಇವಾಗ ಪ್ಲೇಸ್ಟೋರ್ ಮೂಲಕನೇ ನಾವು ಇನ್ಸ್ಟಾಲ್ ಮಾಡೋಣ ಅದನ್ನ. Google Play Store. Search Google Play. ಓಕೆ ಫ್ರೆಂಡ್ಸ್, ಇವಾಗ ನಾವು ಸರ್ಚ್ ಮಾಡೋಣ. Showing English open. Clear. Editing. PixieBot. ಓಕೆ ಫ್ರೆಂಡ್ಸ್, ಈ ಅಪ್ಲಿಕೇಶನ್ ನೇಮ್ ಬಂದು ಪಿಕ್ಸಿ ಬಾಟ್ ಅಂತ. ನೀವು ಯಾರು ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಇದ್ಯಾವುದೇ ಟೆಲಿಗ್ರಾಮ್ ಬಾಟ್ ಅಲ್ಲ ಫ್ರೆಂಡ್ಸ್. ಇದ್ರ ನೇಮ್ ಬಂದು ಪಿಕ್ಸಿ ಬಾಟ್ ಅಂತ. ಸರ್ಚ್ ಮಾಡೋಣ, ನಮಗೆ ಫಸ್ಟೇ ಸಿಗುತ್ತೆ. ಓಕೆ, ಸರ್ಚ್ ಮಾಡಿದ್ದೀನಿ. ಇವಾಗ ಸ್ವಲ್ಪ ಮುಂದೆ ಬರೋಣ. Voice search. Did you mean decrease? Increase maximum characters. Words, lines, paragraph. Speech rate 90%. Sponsored. About this ad. PayPal. Install. PixieBot. Install. ಓಕೆ ಫ್ರೆಂಡ್ಸ್, ಪಿಕ್ಸಿ ಬಾಟ್ ಅಂತ ಇದೆ. Open button. ಆಲ್ರೆಡಿ ನಾನು ಇದನ್ನ ಇನ್ಸ್ಟಾಲ್ ಮಾಡಿ ಒಂದು 3 days ಇಂದ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಫ್ರೆಂಡ್ಸ್. ಇವಾಗ ಇದನ್ನ ಓಪನ್ ಮಾಡೋಣ. ಆಲ್ರೆಡಿ ನಾನು ಇನ್ಸ್ಟಾಲ್ ಮಾಡಿದ್ದೀನಿ. ನೀವು ಪಿಕ್ಸಿ ಬಾಟ್ ಅಂತ ಸರ್ಚ್ ಮಾಡ್ರು ಕೂಡ ನಿಮಗೆ ಸಿಗುತ್ತೆ ಫ್ರೆಂಡ್ಸ್ ಪ್ಲೇಸ್ಟೋರ್ ಅಲ್ಲಿ. ಹಾಗೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕೂಡ ಈ ಅಪ್ಲಿಕೇಶನ್ ಲಿಂಕ್ನ ಕೊಟ್ಟಿರ್ತೀವಿ. ನೀವು ಆರಾಮಾಗೆ ಈ ಲಿಂಕ್ನ ಆಕ್ಸೆಸ್ ಮಾಡ್ಬೋದು. ಓಕೆ, ಇದನ್ನ ಓಪನ್ ಮಾಡೋಣ. ಇದರಲ್ಲಿ ಏನೇನು ಸೆಟ್ಟಿಂಗ್ಸ್ ಇದೆ ಅಂತ ನಾವು ತಿಳ್ಕೊತಾ ಹೋಗೋಣ. ಓಕೆ, ಆಲ್ರೆಡಿ ಇನ್ಸ್ಟಾಲ್ ಮಾಡಿರೋದ್ರಿಂದ ನನಗೆ ಓಪನ್ ಅಂತ ಸಿಗ್ತಾ ಇದೆ. ಓಪನ್ ಮೇಲೆ ಕ್ಲಿಕ್ ಮಾಡೋಣ. ಡೈರೆಕ್ಟು ಆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ಓಪನ್ ಆಗಿದೆ. ಇದರಲ್ಲಿ ಏನೇನು ಆಪ್ಷನ್ಸ್ ಇದೆ ಅಂತ ಒಂದ್ಸತಿ ನಿಮಗೆ ತೋರಿಸ್ಕೊಟ್ಬಿಡ್ತೀನಿ. ಅದ್ರ ನೇಮ್ ಹೇಳ್ತಾ ಇದೆ. ಓಕೆ ಫ್ರೆಂಡ್ಸ್, ಇಲ್ಲಿ ನಮಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಕೂಡ ನಮಗೆ ಮಾಡ್ಕೊಡುತ್ತೆ. ಹಾಗೆ ಇಮೇಜ್ ಡಿಸ್ಕ್ರಿಪ್ಷನ್ ಕೂಡ ಮಾಡಿಕೊಡುತ್ತೆ. ಆಲ್ರೆಡಿ ಇಮೇಜ್ ಡಿಸ್ಕ್ರಿಪ್ಷನ್ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ. ಅದು ಟೆಕ್ಸ್ಟ್ ಫ್ರೀಡಮ್ ಮತ್ತು ಎನ್ವಿಜನ್
ಅದರಲ್ಲೆಲ್ಲ ಇದೆ, ನೀವು ತಿಳ್ಕೊಂಡಿದ್ದೀರಾ ಅಂತ ತಿಳ್ಕೊತೀನಿ. ಅದರಿಂದ ನಾನು ಜಸ್ಟು ಈ ವಿಡಿಯೋದಲ್ಲಿ ಇಮೇಜ್ ಡಿಸ್ಕ್ರಿಪ್ಷನ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಓಕೆ, ಇವಾಗ ಮುಂದಕ್ಕೆ ಹಂಗೆ ಬರೋಣ. Welcome to PixieBot. Take or choose a photo or video and let PixieBot speak out the description for you. ಓಕೆ ಫ್ರೆಂಡ್ಸ್, ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ವಿಡಿಯೋ ಡಿಸ್ಕ್ರಿಪ್ಷನ್ ಮಾಡಿಸ್ಬೇಕಂದ್ರೆ ವಿಡಿಯೋನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಮೇಜ್ ಡಿಸ್ಕ್ರಿಪ್ಷನ್ ಮಾಡಿಸ್ಬೇಕಂದ್ರೆ ನಾವು ಇಮೇಜ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದನ್ನ ಯಾವ ಥರ ಸೆಲೆಕ್ಟ್ ಮಾಡ್ಕೊಳ್ಳೋದು, ಹೇಗೆ ನಾವು ಡಿಸ್ಕ್ರಿಪ್ಷನ್ ಎಲ್ಲ ಓದಿಸೋದಂತ ನಾನು ಮುಂದೆ ಹಂಗೆ ತಿಳಿಸ್ಕೊಡ್ತಾ ಬರ್ತೀನಿ. ಇಲ್ಲಿ ಕ್ಯಾಮ್ರಾ ಅಂತ ಇದೆ, ವಿಡಿಯೋ ಅಂತ ಇದೆ. ನೆಕ್ಸ್ಟ್ ಇನ್ನೇನು ಆಪ್ಷನ್ಸ್ ಇದೆ ಅಂತ ನೋಡ್ಕೊಳ್ಳೋಣ. ಇಲ್ಲಿ ಆಡ್ ಅಂತ ಇದೆ, ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಇಲ್ಲಿ ಬಟನ್ ಇದೆ. ಓಕೆ ಫ್ರೆಂಡ್ಸ್, ಸೆಟ್ಟಿಂಗ್ಸ್ ಇದೆ. ಸೆಟ್ಟಿಂಗ್ಸ್ ಅಲ್ಲಿ ಏನೇನಿದೆ ಅಂತ ನಿಮ್ಗೆ ಸಿಂಪಲ್ ಆಗಿ ತೋರಿಸ್ಕೊಟ್ಬಿಡ್ತೀನಿ. ಅಂತ ಇಂಪಾರ್ಟೆಂಟ್ ಸೆಟ್ಟಿಂಗ್ ಅಂತ ಏನೂ ಇಲ್ಲ, ಜಸ್ಟ್ ನಿಮ್ಗೆ ಸೆಟ್ಟಿಂಗ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಸೆಟ್ಟಿಂಗ್ಸ್ ಓಪನ್ ಆಗಿದೆ. ಓಕೆ, ಸೆಟ್ಟಿಂಗ್ ಓಪನ್ ಆಗಿದೆ. ಸೆಟ್ಟಿಂಗ್ ಒಳಗಡೆ ಏನೇನಿದೆ ಅಂತ ತಿಳ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಇದನ್ನ ನಾವು ಪರ್ಚೇಸ್ ಕೂಡ ಮಾಡ್ಕೋಬಹುದು. ಪರ್ಚೇಸ್ ಮಾಡ್ಕೊಂಡ್ರೆ ಇನ್ನ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ನಿಮ್ಗೆ ನಾನು ಮುಂದೆ ತಿಳಿಸ್ಕೊಡ್ತಾ ಬರ್ತೀನಿ. ಇಲ್ಲಿ ವಾಯ್ಸ್ ಕಂಟ್ರೋಲ್ ಅಂತ ಇದೆ, ಸೆಲೆಕ್ಟ್ ವಾಯ್ಸ್ ಅಂತ ಇದೆ. ಇಲ್ಲಿ ನಮ್ಗೆ ಸ್ವಲ್ಪ ನಮ್ಗೆ ಬೇಕಾಗಿರೋ ವಾಯ್ಸ್ ಎಲ್ಲ ಸಿಗ್ತವೆ. ಯಾವ ವಾಯ್ಸ್ ಇದೆ, ಆ ವಾಯ್ಸ್ ಯಾವ ತರ ಇದೆ ಅಂತ ಒಂದ್ಸತಿ ತಿಳ್ಕೊಳ್ಳೋಣ. ಓಕೆ, ಅದ್ರ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಒಂದು 6 ವಾಯ್ಸ್ಗಳು ನಮ್ಗೆ ಸಿಗ್ತವೆ. ಇಲ್ಲಿ ಯಾವ ವಾಯ್ಸ್ ಯಾವ ತರ ಇದೆ ಅಂತ ನಾವು ಪ್ಲೇ ಮಾಡಿ ಕೂಡ ತಿಳ್ಕೊಬಹುದು. ಆ ವಾಯ್ಸ್ ನೇಮ್ ಹೇಳ್ಬಿಟ್ಟು ಅದ್ರ ಪಕ್ಕ ನಮ್ಗೆ ಪ್ಲೇ ಅಂತ ಒಂದು ಬಟನ್ ಸಿಗುತ್ತೆ. ಇಲ್ಲಿ ಬಟನ್ ಸಿಗುತ್ತೆ, ಇದ್ರ ಮೇಲೆ ಪ್ಲೇ ಮಾಡಿದ್ರೆ ನಮ್ಗೆ ಆ ವಾಯ್ಸ್ ಯಾವ ತರ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. Hello, this is Alloy. Thanks for using PickyBot. ಓಕೆ ಫ್ರೆಂಡ್ಸ್, ಈ ತರ ನಮ್ಗೆ ಈ ವಾಯ್ಸ್ ಇದೆ. ಓಕೆ, ಇಲ್ಲಿ ಎಕೋ ಅಂಡ್ ಹ್ಯಾಪಿ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಗೆ ಯಾವುದೇ ಸೌಂಡ್ ಬರಲ್ಲ, ಯಾಕಂದ್ರೆ ನಾವು ಪರ್ಚೇಸ್ ಮಾಡ್ಕೊಂಡ್ರೆ ಮಾತ್ರ ಇನ್ನ ಮಿಕ್ಕಿರೋ ಸೌಂಡ್ ಎಲ್ಲ ನಮ್ಗೆ ಬರ್ತವೆ. ನಮ್ಗೆ ಜಸ್ಟ್ ನಾನ್ ಪರ್ಚೇಸ್ಗೆ ಜಸ್ಟ್ ಒಂದೇ ಒಂದು ವಾಯ್ಸ್ ನಮ್ಗೆ ಅನೇಬಲ್ ಇದೆ. ಅದೇ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್, ಅದನ್ನ ಯೂಸ್ ಮಾಡ್ಬೋದು. ಇಲ್ಲಿ ಇನ್ನ ನಮ್ಗೆ ಸುಮಾರು ವಾಯ್ಸ್ಗಳೆಲ್ಲ ಇದೆ. ಓಕೆ, ಇಷ್ಟು ವಾಯ್ಸ್ಗಳೆಲ್ಲ ನಮ್ಗೆ ಸಿಗ್ತಾವ ಫ್ರೆಂಡ್ಸ್. ಇವೆಲ್ಲ ನಮ್ಗೆ ಯೂಸ್ ಆಗ್ಬೇಕಂದ್ರೆ ನಾವು ಇದನ್ನ ಪರ್ಚೇಸ್ ಮಾಡ್ಬೇಕಾಗುತ್ತೆ. ನಿಮ್ಗೆ ಯಾರಂಗಾರ ಪರ್ಚೇಸ್ ಮಾಡ್ಬೇಕಂದ್ರೆ ನೀವು ಪರ್ಚೇಸ್ ಮಾಡ್ಕೋಬಹುದು. ಹಾಗೆ ಒಂದೇ ಪರ್ಚೇಸ್ ಮಾಡಿಲ್ಲ ಅಂದ್ರೆ ಒಂದೇ ಒಂದು ವಾಯ್ಸ್ ನಿಮ್ಗೆ ಫ್ರೀಯಾಗಿ ಸಿಗುತ್ತೆ, ಆ ಥರಲ್ಲೂ ಕೂಡ ಯೂಸ್ ಮಾಡ್ಕೋಬಹುದು. ಓಕೆ, ಇವಾಗ ಬ್ಯಾಕ್ ಬರೋಣ, ಇನ್ನೇನೇನು ಆಪ್ಷನ್ಸ್ ಇದೆ ಅಂತ ತಿಳ್ಕೊಳ್ಳೋಣ. ಓಕೆ, ಸೆಲೆಕ್ಟ್ ವಾಯ್ಸ್ ಅದ್ರ ಬಗ್ಗೆ ಗೊತ್ತಾಗಿರ್ಬೋದು ಅಂತ ತಿಳ್ಕೊತೀನಿ. Hello, this is Alloy. Thanks for using PickyBot. ಓಕೆ ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ, ಯಾಕಂದ್ರೆ ಡಿಸ್ಕ್ರಿಪ್ಷನ್ ಮಾಡಿಸುವಾಗ ಬೇರೆ ವಾಯ್ಸ್ಗೆ ಸೆಲೆಕ್ಟ್ ಆಗಿರೋದ್ರಿಂದ ಅದು ಡಿಸ್ಕ್ರಿಪ್ಷನ್ ಅವಾಗ ಮಾಡಲ್ಲ. ಅದಕ್ಕೆ ನಮ್ಗೆ ಯಾವುದು ಫ್ರೀ ವಾಯ್ಸ್ ಇತ್ತು ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಯಾವುದೇ ಪ್ರಾಬ್ಲಮ್ ಆಗಬಾರ್ದು ಅಂತ. ಯಾಕಂದ್ರೆ ಡಿಸ್ಕ್ರಿಪ್ಷನ್ ಮಾಡಿಸುವಾಗ. ಓಕೆ, ನೆಕ್ಸ್ಟ್ ಇನ್ನೇನೇನು ಆಪ್ಷನ್ಸ್ ಇದೆ ಅಂತ ನೋಡ್ಕೊಳ್ಳೋಣ. ಪರ್ಸನಾಲಿಟಿ ಅಂತ ಇದೆ. ಓಕೆ, ಇದನ್ನ ಆನ್ ಮಾಡ್ಕೊಂಡಿರಿ. ಇದು ಆನ್ ಆಗಿರುತ್ತೆ, ಬಟ್ ನೀವು ಆಫ್ ಇದ್ರೆ ಆನ್ ಮಾಡ್ಕೊಳ್ಳಿ. ಫೀಡ್ಬ್ಯಾಕ್. ಓಕೆ, ಇಲ್ಲಿ ವೈಟಿಂಗ್ ಸೌಂಡ್ ಅಂತ ಇದೆ. ಇಲ್ಲಿ ವೈಟಿಂಗ್ ಸೌಂಡ್ ಅಂದ್ರೆ ನಾವು ಡಿಸ್ಕ್ರಿಪ್ಷನ್ ಮಾಡುವಾಗ ಒಂದು ಫ್ಯೂ ಮಿನಿಟ್ಸ್ ತಗೊಳುತ್ತೆ ಅದು ಎಲ್ಲ ಪ್ರೊಸೆಸಿಂಗ್ ಮಾಡಿಕೆ. ಅವಾಗ ಒಂದು ವೈಟಿಂಗ್ ಸೌಂಡ್ ಬರುತ್ತೆ. ಇದು ಆಫ್ ಇದ್ರೆ ಅದು ಸೌಂಡ್ ಬರಲ್ಲ. ಇದು ಆನ್ ಇದ್ರೆ ನಿಮ್ಗೂ ಕೂಡ ಗೊತ್ತಾಗುತ್ತೆ ಅದು ಪ್ರೊಸೆಸಿಂಗ್ ತಗೋತಾ ಇದೆ ಅಂತ. ಸೌಂಡ್ ಕೂಡ ಯಾವ ರೀತಿ ಬರುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ, ಅದು ವಿಡಿಯೋ ಡಿಸ್ಕ್ರಿಪ್ಷನ್ ಮಾಡುವಾಗ. ಆ ಸ್ಪೀಕಿಂಗ್ ರೇಟ್ ಇದೆ. ಓಕೆ ಫ್ರೆಂಡ್ಸ್, ಇಲ್ಲಿ ಸ್ಪೀಚಿಂಗ್ ರೈಟ್ ಇದೆ. ಅದನ್ನ ನಾವು ಅಂದ್ರೆ ಸ್ಪೀಚ್ ಮಾಡೋದನ್ನ ನಾವು ಜಾಸ್ತಿ ಕಡಿಮೆ ಮಾಡ್ಬೋದು. ಇದೇನು ಡಿಫಾಲ್ಟ್ ಇದೆ ಡಿಫಾಲ್ಟೇ ಬಿಡಿ, ಅದು ನೀವೇನು ಚೇಂಜ್ ಮಾಡಕ್ಕೆ ಹೋಗ್ಬೇಡಿ, ಅದು ನಾರ್ಮಲ್ ಆಗಿ ಇರುತ್ತೆ.
Model controls. ಇಲ್ಲಿ ಮಾಡೆಲ್ ಕಂಟ್ರೋಲ್ ಅಂತ ಇದೆ. AI model. Selected language. ಓಕೆ ಫ್ರೆಂಡ್ಸ್, ಇಲ್ಲಿ ಸುಮಾರು ಲ್ಯಾಂಗ್ವೇಜ್ ಎಲ್ಲ ಸಿಗ್ತವೆ, ಬಟ್ ಇಂಗ್ಲೀಷ್ ಮಾತ್ರ ಕ್ಲಿಯರ್ ಆಗಿ ವರ್ಕ್ ಆಗುತ್ತೆ. ಅದಕ್ಕೆ ನೀವು ಕೂಡ ಅದು ಆಲ್ರೆಡಿ ಇಂಗ್ಲೀಷ್ಗೆ ಸೆಟ್ ಆಗಿರುತ್ತೆ, ನೀವೇನು ಚೇಂಜ್ ಮಾಡಕ್ಕೆ ಹೋಗ್ಬೇಡಿ. ಮತ್ತೇನಾದ್ರು ನೀವೇನಾದ್ರು ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ ಹೋಗಿ ಬೇರೆ ಬೇರೆ ಲ್ಯಾಂಗ್ವೇಜ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಎಕ್ಸ್ಪ್ಲೋರ್ ಮಾಡ್ಬೋದು. ನಾನು ಚೆಕ್ ಮಾಡ್ದಂಗೆ ಕನ್ನಡ ಕೂಡ ಇದೆ, ಅಷ್ಟೊಂದು ಸರಿಯಾಗಿ ವರ್ಕ್ ಆಗಲ್ಲ ಫ್ರೆಂಡ್ಸ್. ಅದಕ್ಕೆ Drop dash down menu. Default. ಅಲ್ಲಿ ಏನು ಡಿಫಾಲ್ಟ್ ಇರುತ್ತೆ ಆ ಡಿಫಾಲ್ಟ್ ಬಿಡಿ. ಇಲ್ಲಿ ಬೇಕಂದ್ರೆ ನಾನು Top dash ತೋರಿಸ್ತೀನಿ up ನೋಡಿ. window. ಇಲ್ಲಿ Default. Enlist. ಓಕೆ ಫ್ರೆಂಡ್ಸ್, ಇಲ್ಲಿ ನೆಕ್ಸ್ಟ್ ಆಪ್ಷನ್ಸ್ ಏನಿದೆ ಅಂತ ತಿಳ್ಕೊಳ್ಳೋಣ. AI model. Selected language. ಇಲ್ಲಿ AI ಮಾಡೆಲ್ ಅಂತ ಇದೆ. ಸೆಲೆಕ್ಟ್ ಲ್ಯಾಂಗ್ವೇಜ್ ಕ್ಲಿಕ್ ಮಾಡಿಬಿಟ್ಟು ನೀವು ಯಾವ್ದಾರ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡಿಕೊಂಡು Drop dash down menu. Default. ಇಲ್ಲಿ ಸೆಲೆಕ್ಟ್ ಮಾಡೆಲ್ ಅಂತ ಇರುತ್ತೆ. ಯಾವ್ಯಾವ ಮಾಡೆಲ್ ಅಂದ್ರೆ Enlist. ಡಿಫಾಲ್ಟ್ ಅನ್ನೋದಕ್ಕೆ ಅದು ಸ್ವಿಚ್ ಆಗಿರುತ್ತೆ, ಡಿಫಾಲ್ಟ್ ಅನ್ನೋದಕ್ಕೆ ಬಿಡಿ. Claude 3 Haiku. ಓಕೆ, ಕ್ಲಾಡ್ ಅಂತ ಒಂದಿದೆ, Google Gemini Flash. ಗೂಗಲ್ ಜೆಮಿನೈ ಕೂಡ ಇದೆ, GPT-4o. GPT ಅಂತ ಇದೆ. ಇವೆಲ್ಲ ನಿಮಗೆ ವರ್ಕ್ ಆಗ್ಬೇಕಂದ್ರೆ ನೀವು ಪರ್ಚೇಸ್ ಮಾಡ್ಕೋಬೇಕಾಗುತ್ತೆ. ಅದರಿಂದ ಇದು ಡಿಫಾಲ್ಟ್ ಏನಿದೆ ಆ ಡಿಫಾಲ್ಟ್ಗೆ ಕ್ಲಿಕ್ ಮಾಡಿಬಿಡಿ. Select LL GPT. Google Gemini. Claude 3 Haiku. Default. ಓಕೆ, ಡಿಫಾಲ್ಟ್ ಅದು ಸೆಟ್ ಆಗಿರುತ್ತೆ, ಆ ಡಿಫಾಲ್ಟ್ Drop ಬಿಡಿ. dash length. 40. ಇಲ್ಲಿ ಲೆಂತ್ ಅಂತ ಇದೆ, ಇವೆಲ್ಲ ಏನು ಚೇಂಜ್ ಮಾಡಕ್ಕೆ ಹೋಗ್ಬೇಡಿ. ಜಸ್ಟ್ ನಿಮಗೆ ಸೆಟ್ಟಿಂಗ್ಸ್ ಎಲ್ಲ ಒಂದು ಇನ್ಫಾರ್ಮೇಶನ್ಗೋಸ್ಕರ ತಿಳಿಸ್ತಾ ಇದ್ದೀನಿ ಅಷ್ಟೇ. ಇದು ಏನೇನು ಡಿಫಾಲ್ಟ್ ಇರುತ್ತೆ ಆ ಡಿಫಾಲ್ಟ್ ಯಾವ ರೀತಿ ಹೇಗಿರುತ್ತೆ ಹಾಗೆ ಬಿಟ್ಬಿಡಿ. Minus button. ಇಲ್ಲಿ ಮೈನಸ್ ಪ್ಲಸ್ ಅಂತ ಎಲ್ಲ ಇರುತ್ತೆ, ಇದ್ರ ಬಗ್ಗೆ ನೀವೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. Drop dash down menu. Low. ಇಲ್ಲಿ ಲೋ ಇದೆ ಅಂದರೆ ಅದು ಏನು ನಮಗೆ ರೀಡ್ ಮಾಡುತ್ತಲ್ಲ ಅದು ಲೋ ಹೇಳ್ಬೇಕಂದ್ರೆ ಸ್ಲೋ ಆಗಿ ಹೇಳ್ಬೇಕು, ಒಂಥರ ಅಗ್ರೆಸಿವ್ ಆ ಥರ ಹೇಳ್ಬೇಕು ಅಂತ ಎಲ್ಲ ಇರುತ್ತೆ. ಅದೇನು ಡಿಫಾಲ್ಟ್ ಇರುತ್ತೆ ಡಿಫಾಲ್ಟೇ ಬಿಡಿ. ಅದು ಲೋ ಇದೆ, ಲೋ ಇದ್ರೇ ನಮಗೆ ಕ್ಲಿಯರ್ ಆಗಿ ಕೂಡ ಅರ್ಥ ಆಗುತ್ತೆ. Share. ಓಕೆ, ನಾವು ಶೇರ್ ಮಾಡ್ಬೋದು, Share audio. ಆಡಿಯೋನು ಶೇರ್ ಮಾಡ್ಬೋದಂತೆ, ಬಟ್ ಅದು ಪರ್ಚೇಸ್ ಮಾಡ್ಕೊಂಡಿದ್ರೆ ಮಾತ್ರ ಅದು ಶೇರ್ ಮಾಡೋಕ್ಕೆ ಆಗೋದು, ಪರ್ಚೇಸ್ ಮಾಡಿಲ್ಲ ಅಂದರೆ ಆಗಲ್ಲ. Share audio. Developer. ಓಕೆ, ಡೆವಲಪರ್ ಕೂಡ ನಾವು ಕಾಂಟ್ಯಾಕ್ಟ್ ಮಾಡ್ಬೋದು. ಏನಾದ್ರು ಫೀಡ್ಬ್ಯಾಕ್ ಕೊಡುವಂಗಿದೆ ಫೀಡ್ಬ್ಯಾಕ್ ಕೂಡ ಕೊಡ್ಬೋದು. ಓಕೆ ಫ್ರೆಂಡ್ಸ್, ಈ ಸೆಟ್ಟಿಂಗ್ ಬಗ್ಗೆ ತಿಳ್ಕೊಂಡಿದ್ದೀರಾ ಅನ್ಕೋತೀನಿ. ಇವಾಗ ನಮ್ಮ ಮೇನ್ ಪಾಯಿಂಟ್ಗೆ ಬರೋಣ. Settings. ಓಕೆ ಫ್ರೆಂಡ್ಸ್, ಇವಾಗ ಮುಂದಕ್ಕೆ ಹಂಗೆ ಸ್ವೈಪ್ ಮಾಡ್ಕೊಂಡು ಬರೋಣ. Welcome. Camera. ಇಲ್ಲಿ ಕ್ಯಾಮ್ರಾ ಅಂತ ಇದೆ. ನೀವೇನಾರ ಇಮೇಜ್ ಡಿಸ್ಕ್ರಿಪ್ಷನ್ ಮಾಡ್ಬೇಕಂದ್ರೆ ಇಲ್ಲಿ ಕ್ಯಾಮ್ರಾ ಅಂತ ಇದೆಯಲ್ಲ ಫ್ರೆಂಡ್ಸ್, ಈ ಕ್ಯಾಮ್ರಾ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. Take photo. ಇಲ್ಲಿ ಟೇಕ್ ಫೋಟೋ ಅಂತ ಇದೆ. ನಾವು ಇಲ್ಲಿ ಕ್ಯಾಮ್ರಾ ಕೂಡ ತೆಗ್ದು ನಾವು ಇಮೇಜ್ ಡಿಸ್ಕ್ರಿಪ್ಷನ್ ನ ಮಾಡಿಸ್ಬೋದು. Choose photo. ಚೂಸ್ ಫೋಟೋ ಅಂತ ಇದೆ. ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿ ನಮ್ಮ ಹತ್ರ ಯಾವ್ದಾರ ಗ್ಯಾಲರಿಲಿ ಯಾವ್ದಾರ ಫೋಟೋ ಇದ್ರೆ ಅಲ್ಲಿಂದ ಸೆಲೆಕ್ಟ್ ಮಾಡ್ಕೊಂಡು ಕೂಡ ನಾವು ಇಮೇಜ್ ಡಿಸ್ಕ್ರಿಪ್ಷನ್ ಮಾಡಿಸ್ಬೋದು. ಈ ಇಮೇಜ್ ಡಿಸ್ಕ್ರಿಪ್ಷನ್ ಬಗ್ಗೆ ನಿಮಗೆ ಆಲ್ರೆಡಿ ಫುಲ್ ಎಲ್ಲ ಗೊತ್ತಿರುತ್ತೆ, ಇದ್ರ ಬಗ್ಗೆ ತಿಳಿಸೋ ಅವಶ್ಯಕತೆ ಏನಿಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಇದನ್ನ ಸ್ಕಿಪ್ ಮಾಡ್ತಾ ಇದ್ದೀನಿ. Pixipod. ಕ್ಯಾಮ್ರಾ, ವಿಡಿಯೋ. ಫ್ರೆಂಡ್ಸ್, ನೀವೇನಾರ ವಿಡಿಯೋ ಡಿಸ್ಕ್ರಿಪ್ಷನ್ ಮಾಡ್ಬೇಕಂದ್ರೆ ಈ ವಿಡಿಯೋ ಅಂತ ಇದೆಯಲ್ಲ ಇದ್ರ ಒಳಗೆ ಬರಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಇಲ್ಲಿ ಟೇಕ್ ವಿಡಿಯೋ ಅಂತ ಇದೆ. ಇಲ್ಲಿ ಕೂಡ ನಾವು ಇದ್ರ ಮೇಲೆ ಕ್ಲಿಕ್ ಮಾಡಿ ರೆಕಾರ್ಡಿಂಗ್ ಮಾಡಿ ಕೂಡ ನಾವು ಡಿಸ್ಕ್ರಿಪ್ಷನ್ ಮಾಡಿಸ್ಬೋದು. ಹಾಗೆ ಇಲ್ಲಿ ನಿಮ್ಮ ಹತ್ರ ಏನಾರ ಗ್ಯಾಲರಿಲಿ ಯಾವ ವಿಡಿಯೋ ಇದ್ರೆ ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಮಾಡಿಸ್ಬೋದು. ಇವಾಗ ಚೂಸ್ ವಿಡಿಯೋ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಆಲ್ರೆಡಿ ನಾನು ಒಂದು ವಿಡಿಯೋ ಕೂಡ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ನೋಡೋಣ ಯಾವ ಥರ ಡಿಸ್ಕ್ರಿಪ್ಷನ್ ಕೊಡುತ್ತೆ ಅಂತ. ಓಕೆ ಫ್ರೆಂಡ್ಸ್, ಚೂಸ್ ವಿಡಿಯೋ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದೆ. ನನ್ನ ಹತ್ರ ಒಂದು ಫೋಲ್ಡರಲ್ಲಿ ಆ ವಿಡಿಯೋ ಇದೆ. ಆ ಫೋಲ್ಡರ್ಗೆ ಹೋಗ್ಬೇಕಂದ್ರೆ ಶೋ ರೂಲ್ಸ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈ ಶೋ ರೂಲ್ಸ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನೀವು ಯಾವ್ಯಾವ ಫೋನ್ ಯೂಸ್ ಮಾಡ್ತಾ ಇದ್ದೀರಾ ಆ ಫೋನ್ ನೇಮ್ ಬರುತ್ತೆ. ಇಲ್ಲಿ ನನ್ನ ಫೋನ್ ರಿಯಲ್ಮಿ ಆಗಿರೋದ್ರಿಂದ ನನ್ನ ರಿಯಲ್ಮಿ ನೇಮ್ ಬರುತ್ತೆ. ಓಕೆ ಫ್ರೆಂಡ್ಸ್, ಇಲ್ಲಿ ನೀವು ಯಾವ್ಯಾವ ಫೋನ್ ಯೂಸ್ ಮಾಡ್ತಾ ಇದ್ದೀರಾ ಆ ಫೋನ್ ನೇಮ್ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಓಕೆ ಫ್ರೆಂಡ್ಸ್, ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ಇಂಟರ್ನಲ್ ಸ್ಟೋರೇಜ್ ಅಲ್ಲಿ ಯಾವ್ಯಾವ ಫೋಲ್ಡರ್ ಇದೆ ಆ ಫೋಲ್ಡರ್ ಎಲ್ಲ ನಮಗೆ ಬರುತ್ತೆ. ನೀವು ಆ ವಿಡಿಯೋ ಎಲ್ಲಿದೆ ಅಂತ ನಿಮಗೆ ಗೊತ್ತಿರುತ್ತಲ್ಲ ಆ ಫೋಲ್ಡರ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇವಾಗ ಈ ಮೂವಿ ಅನ್ನೋದ್ರಲ್ಲಿ ಒಂದು ವಿಡಿಯೋ ಇದೆ. ಓಕೆ ಫ್ರೆಂಡ್ಸ್, ಇಲ್ಲಿ ಟೆಲಿಗ್ರಾಮ್ ಅಲ್ಲಿ ಒಂದು ವಿಡಿಯೋನ ನಾನು ಡೌನ್ಲೋಡ್ ಮಾಡಿದೆ. ಆ ವಿಡಿಯೋ ಯಾವುದಂತ ಪ್ಲೇ ಕೂಡ ನಿಮಗೆ ಮಾಡಿ ತೋರಿಸ್ತೀನಿ.
Mid underscore 202406007 underscore 1308556 underscore 319.mp4. 17.89 MB. 1:08 preview. Mid underscore preview. Mid underscore ಓಕೆ ಫ್ರೆಂಡ್ಸ್, spoken ಇವಾಗ feedback ಈ is off. ವಿಡಿಯೋ ಮೇಲೆ ನಾವು ಕ್ಲಿಕ್ ಮಾಡಿದ ತಕ್ಷಣ ಆ ಅಪ್ಲಿಕೇಶನ್ಗೆ Spoken feedback ಡೈರೆಕ್ಟ್ is off. ಹೋಗುತ್ತೆ. ಅವಾಗ ನಿಮಗೆ ಆ ಬೀಪ್ ಸೌಂಡ್ ಕೂಡ ಬರುತ್ತೆ, ಪ್ರೊಸೆಸಿಂಗ್ ಸೌಂಡ್ ಕೂಡ ಬರುತ್ತೆ, ನೀವು ಕೇಳಿಸ್ಕೊಳ್ಳಿ. ಓಕೆ, ಇವಾಗ ಅದ್ರ ಮೇಲೆ ನಾವು ಕ್ಲಿಕ್ Music ಮಾಡೋಣ. volume set to 1. Pixie-Bot. Video. Spoken ನಿಮ್ಗೆ feedback is ಆ off. ಸೌಂಡ್ ಕೂಡ ನಿಮ್ಗೆ ಕೇಳಿಸ್ತಾ ಇರ್ಬೋದು. ಇವಾಗ ವಿಡಿಯೋ ಕೂಡ ಪ್ಲೇ ಆಗುತ್ತೆ, ನೋಡ್ಕೊಳ್ಳಿ ಫ್ರೆಂಡ್ಸ್. I have my plan. ವಿಡಿಯೋ ಕೂಡ ಪ್ಲೇ ಆಯ್ತಾ ಇದೆ. ಆ ಬೀಪ್ ಸೌಂಡ್ ನಿಮ್ಗೆ ಕೇಳಿಸ್ತಾ ಇರ್ಬೋದು ಅಂತ ತಿಳ್ಕೊತೀನಿ. ಕೇಳಿಸ್ತಾ ಇದೆ, ವಿಡಿಯೋ ಕೂಡ ಪ್ಲೇ ಆಯ್ತಾ ಇದೆ. ಆ ವಿಡಿಯೋನ ಸ್ಟಾಪ್ ಮಾಡೋಣ ಫ್ರೆಂಡ್ಸ್, ಯಾಕಂದ್ರೆ ಕಾಪಿರೈಟ್ ಇಶ್ಯೂ ಬರುತ್ತೆ. ಓಕೆ ಫ್ರೆಂಡ್ಸ್, ವಿಡಿಯೋ ನಾನು ಸ್ಟಾಪ್ ಮಾಡಿದ್ದೀನಿ ಕಾಪಿರೈಟ್ ಇಶ್ಯೂ ಬರೋದ್ರಿಂದ. ಓಕೆ, ಅದು ಈ ವಿಡಿಯೋ ದೊಡ್ಡ ವಿಡಿಯೋ ಆಗಿರೋದ್ರಿಂದ ಸ್ವಲ್ಪ ಪ್ರೊಸೆಸಿಂಗ್ ತಗೊಳ್ಳಿಕ್ಕೆ ಒಂದು ಫ್ಯೂ ಮಿನಿಟ್ಸ್ ತಗೊಳುತ್ತೆ. ಆ ಸೌಂಡ್ ಕೂಡ ನಿಮಗೆ ಕೇಳಿಸ್ತಾ ಇರ್ಬೋದು. ಓಕೆ ಫ್ರೆಂಡ್ಸ್, ಇದು ಪ್ರೊಸೆಸಿಂಗ್ ತಗೊಳ್ಳುವವರೆಗೂ ನಮ್ಮ ಚಾನಲ್ಗಿನ್ನ ಯಾರನ್ನ Oh, wow. This is such a vibrant and captivating friends. scene, right? All right, let me try to capture the essence of this for you. We start with this lovely couple on a wooden pier overlooking a shimmering blue lake. The man, tall and handsome with short brown hair, is dressed so casually in a black t-shirt and jeans. And the woman, she's just stunning in her blue and orange skirt and blue top. You can just feel the intimacy and affection between them as they lean in close, whispering and giggling. It's like they're in their own little world, you know? And then, boom, we're transported to this gorgeous sandy beach, where the woman is now wearing this beautiful yellow dress, her long, dark hair flowing behind her as she dances with a group of other women. Ooh, they're all in these flowing red dresses, moving so gracefully and in sync. It's just pure joy and energy, the kind that makes you want to get up and dance too. The music has this slight Arabian flair, and the backdrop of the blue sea and sky is just breathtaking. And then wait, there's more. We see this group of men in the distance, all dressed in white pants and black shirts, some with orange scarves. They're dancing too, mirroring the women's movements. The whole beach is just alive with the music, the waves, the rhythmic clapping. It's like a celebration of love and happiness. You know, the kind that's so contagious, you can't help but smile and feel the joy radiating from the screen. ಓಕೆ ಫ್ರೆಂಡ್ಸ್, ಎಷ್ಟು ಕ್ಲಿಯರ್ ಆಗಿ ಹೇಳಿದೆ ಅಂತ ನೀವೇ ಕೇಳಿಸ್ಕೊಂಡಿರ್ಬೋದು. ಅವ್ರು ಯಾವ ಕಲರ್ ಡ್ರೆಸ್ ಹಾಕಿದ್ದಾರೆ, ಅವರಿಂದ ಬೀಚ್ ಇದೆಯಂತೆ, ಮತ್ತು ಇನ್ನು ಸುಮಾರು ಯಾವ್ಯಾವ ಕಲರ್ ಡ್ರೆಸ್ ಹಾಕೊಂಡಿದ್ದಾರೆ ಅಂತ ನಿಮ್ಗಿನ್ನ ಫುಲ್ಲು ಇನ್ಫಾರ್ಮೇಷನ್ ಫುಲ್ಲು ಡೀಟೇಲ್ಸ್ ಆಗಿ ಕೊಟ್ಟಿದೆ. ಮತ್ತು ಆ ವಾಯ್ಸ್ ಕೂಡ ಎಷ್ಟು ಕ್ಲಿಯರ್ ಆಗಿದೆ ಅಲ್ವಾ, ನೀವು ಕೂಡ ಕೇಳಿಸ್ಕೊಂಡಿರ್ತೀರ. ಮತ್ತು ನೀವೇನಾರ ಇದನ್ನ ಕಾಪಿ ಕೂಡ ಮಾಡಿಸ್ಬೋದು. ಇದನ್ನ ನಾವು ಟಾಕ್ ಬ್ಯಾಕ್ ಮೂಲಕನೂ ರೀಡ್ ಮಾಡಿಸ್ಬೋದು. ರೀಡ್ ಮಾಡ್ಸೋಣ ಒಂದ್ಸತಿ. Let's break down what we see. It starts with a couple on the wooden pier. The man is tall and has short brown hair, and he's dressed casually in a black t-shirt and blue jeans. The woman is wearing a blue and orange skirt with a blue top. The pier is over a shimmering blue lake. You can see green trees and a white lighthouse in the background. The sky is a vibrant blue. They are talking softly, their bodies close, leaning against the railing of the pier. You can almost hear their laughter as they whisper secrets to each other. There's an air of intimacy and unspoken affection between them. Then we cut to a different scene, a sandy beach. The woman is now wearing a yellow dress, her long dark hair cascading down her back. She's dancing with a group of other women. They are all wearing flowing red dresses, their movements graceful and synchronized. There's a feeling of carefree joy in their dance. The sun is shining brightly, and the waves gently lap at the shore. The music is upbeat and infectious, with a slight Arabian feel. The background is a stunning blue sea and sky. The scene is bright, energetic, and filled with a vibrant energy. Now, we shift our perspective, looking at a group of men in the distance. They are all dressed in white pants and black shirts, some wearing orange scarves. They are also dancing, their steps coordinated, mimicking the woman's movements. The beach is now filled with the sounds of the music, the crashing waves, and the rhythmic clapping of the dancers. The camera zooms in on the woman and the dancers.
They are smiling and laughing, clearly enjoying the music and the moment. It's a scene of pure happiness, the kind of energy that's contagious. The scene feels like it's meant to be a celebration of love and joy, a shared experience of happiness and connection. ಓಕೆ ಫ್ರೆಂಡ್ಸ್, ನಿಮಗೆ ಟಾಕ್ ಬ್ಯಾಕ್ ಮೂಲಕನೂ ನಿಮಗೆ ರೀಡ್ ಮಾಡಿ ತೋರಿಸಿದ್ದೀನಿ. ಇಲ್ಲಿ ನಮಗೆ ಯಾವುದೇ ಕಾಪಿ ಮಾಡ್ಕೊಳ್ಳೋಕೆ ಸಿಗಲ್ಲ, ನಾವು ಟಾಕ್ ಬ್ಯಾಕ್ ಮೂಲಕನೇ ಕಾಪಿ ಮಾಡ್ಕೋಬೋದು. Talkback menu, copy last spoken phrase. ಕಾಪಿ ಲಾಸ್ಟ್ ಸ್ಪೋಕನ್ ಫ್ರೇಸ್ ಅಂತ ಇದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಕಾಪಿ ಕೂಡ ಆಗುತ್ತೆ. ಇಲ್ಲಿ ಯಾವುದೇ ನಮಗೆ ಕಾಪಿ ಮಾಡ್ಕೊಳ್ಳೋಕೆ ಯಾವುದೇ ಆಪ್ಷನ್ಸ್ ಇಲ್ಲ, ಅದರಿಂದ ಏನು ಇಂಪಾರ್ಟೆಂಟು ಇರಲ್ಲ. ಇದೇನು ಕಾಪಿ ಮಾಡ್ಕೊಳ್ಳೋ ಅಷ್ಟು ಇಂಪಾರ್ಟೆಂಟು ನಮಗೆ ಇರಲ್ಲ. ಜಸ್ಟ್ ನಿಮಗೆ ಆ ವಿಡಿಯೋದಲ್ಲಿ ಏನೇನಿದೆ ಅಂತ ಎಲ್ಲ ಫುಲ್ಲು ಕೂಡ ಎಷ್ಟು ಕ್ಲಿಯರಾಗಿ ತಿಳಿಸ್ಕೊಟ್ಟಿದೆ ಅಂತ ನೀವು ಕೂಡ ಇವಾಗ ನೋಡಿರ್ತೀರಿ ಅಂತ ನಾನು ತಿಳ್ಕೊತೀನಿ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ಈ ವಿಡಿಯೋ ಎಷ್ಟು ಚೆನ್ನಾಗಿತ್ತು ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ. ಎಷ್ಟು ಕ್ಲಿಯರಾಗೆ ಅವರು ಡಿಸ್ಕ್ರಿಪ್ಷನ್ ಮಾಡಿ ತಿಳಿಸಿದ್ದಾರೆ ಅಂತಲೂ ಕೂಡ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಫ್ರೆಂಡ್ಸ್. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಯವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಭೇಟಿಯಾಗೋಣ ಫ್ರೆಂಡ್ಸ್ ಇನ್ನೊಂದು ವಿಡಿಯೋ ಮೂಲಕ.